ಸೂಟ್ ಕೇಸ್ ಯಾರು ಕೊಡ್ತಾರೆ ಅವ್ರಿಗೆ ಮಳೆ ಆಗ್ತದೆ. ಹೈಕಮಾಂಡ್ ಇದು ಕಾರ್ಯಕರ್ತರಿಗೆ ಮೋಸ ಮಾಡಬೇಡಿ. ನೀವೇನ್ ಸುಪ್ರೀಮ ಸರ್, ನೀವು ಸಿಎಂ ಅಷ್ಟೇ. ನೀವು ನಿಷ್ಠಾವಂತ ಕಾರ್ಯಕರ್ತರಿಗೆ ಮತ್ತೆ MLA ಬೆಲೆನೇ ಇಲ್ವಾ? ಏನ್ ಮಾಡ್ತಾರೆ ನಮ್ ಡಿ ಕೆ? ಬನ್ರಿ ಪ್ರೆಸ್ ಮೀಟ್ ಮಾಡ್ರಿ ರೀ, ಮಾಡ್ಬಿಟ್ಟು ಇಂತ ರೀಸನ್ ಕೊಡ್ರಿ, ಉತ್ತರ ಕೊಡ್ರಿ. ನಿಮ್ನ ಕೈ ಎತ್ತು ಮುಗಿಯಕ್ಕೂ ನಾವು ರೆಡಿ, ಹೋರಾಟ ಮಾಡೋಕ್ಕೂ ನಾವು ರೆಡಿ. ರಾಹುಲ್ ಗಾಂಧಿ ಹತ್ರ ಹೈಕಮಾಂಡ್ ತೀರ್ಮಾನ ಅಂತೀರಲ್ಲ, ಹೈಕಮಾಂಡ್ ತೀರ್ಮಾನ ಅಂದ್ಮೇಲೆ ನೀವೇನಕ್ಕೆ ಇದ್ದೀರಾ ಇಲ್ಲಿ? ಸರ್ ಏನು ಇಲ್ಲ ಅಂತೇಳಿ ಪ್ರೆಸ್ ಮೀಟ್ ಮಾಡಬೇಕು ಸರ್, ಪ್ರಮಾಣ ವಚನ ಮಾಡ್ಕೊಂಡು ಮೈ ಮರಿಬಾರ್ದು. ನೀವೇನು ಸುಪ್ರೀಮ ಸರ್, ನೀವು ಸಿಎಂ ಅಷ್ಟೇ. ನೀವು ಏನು ಕೊಡೋಲ್ಲ, ಪಕ್ಷ ವಿರೋಧಿ ಮಾಡೋರಿಗೆ ಕೊಡ್ತಾ ಇದ್ದೀರಾ. ನೀವು JDS ಇಂದ ಬಂದವ್ರಿಗೆ ಕೊಡ್ತಾ ಇದ್ದೀರಾ. 4-5 ಸಲ ನಿಷ್ಠೆಯಿಂದ ಇಲ್ಲೇ ಇದ್ದಾರೆ ಕಾಂಗ್ರೆಸ್ ಅಲ್ಲಿ. ಯಾವ ಹಗರಣ ಇದೆ ತೋರಿಸಿ. ನೀವು ಏನಿಲ್ಲ ಅಂದ್ಮೇಲೆ ಏನಕ್ಕೆ ಹಂಗೆ ಮಾಡ್ತಾ ಇದ್ದೀರಾ? ಏನ್ ನೈತಿಕತೆ ಇದೆ? ಒಟ್ಬಿಟ್ಟು ರಾಜೀನಾಮೆ ಕೊಡ್ರಿ. ನೀವಾದ್ರೆ ದೇವರು ದಿಂಡ್ರು ಅಂತೇಳಿ ಅಲ್ಲಿ ಇಲ್ಲಿ ಎಲ್ಲ ಸುತ್ಕೊಂಡು ಅಧಿಕಾರ ತಗೋತೀರಾ. ಬೇರೆ ಹಂಗೆ ಅಲ್ವೇನ್ರಿ? ಯಾಕೆ ನಿಮ್ಮ ಹತ್ರ ಬಂದ್ಬಿಟ್ಟು ಬೆಕೆಟ್ ಇಟ್ಕೊಂಡು ನೀವು ಹೇಳ್ದಂಗೆ ಕೇಳ್ಕೊಂಡು ನಿಮ್ಮ ಹಿಂದೆ ಸುತ್ತೋರಿ ಮಾತ್ರ ಬೆಲೆನಾ ಇಲ್ಲಿ? ಏನ್ರಿ DK ಶಿವಕುಮಾರ್ ಅವರೇ, ನ್ಯಾಯ ನೀತಿ ಮಾತಾಡ್ತಿರಲ್ರಿ ನೀವು? ನ್ಯಾಯ ಒದಗಿಸ್ರಿ. ಯಾವ್ದ್ರಿ ಹಗರಣ ಇದೆ, ಯಾವ್ದು ಕರಪ್ಷನ್ ಇಲ್ದೇ ವ್ಯಕ್ತಿಗಳಿಗೆ ಏನಕ್ರಿ ಕೊಡಲ್ಲ ನೀವು? ಬನ್ರಿ ಪ್ರೆಸ್ ಮೀಟ್ ಮಾಡ್ರಿ ರೀ, ಮಾಡ್ಬಿಟ್ಟು ಇಂಥ ರೀಸನ್ ಕೊಡ್ರಿ, ಉತ್ತರ ಕೊಡ್ರಿ. ಇಂಥದಕ್ಕೆ ನಾನು ಕೊಡ್ಲಿಲ್ಲ ಅಂತೇಳಿ ಉತ್ತರ ಕೊಡ್ರಿ. ಇಲ್ಲ ತಪ್ಪಿದ್ರೆ ಇಂಥ ತಪ್ಪಿದೆ ಕೊಡಲ್ಲ ಅಂದ್ರಿ ಹೆಂಗ್ರಿ ಕೊಡ್ರಿ ನೀವು? ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವ್ರು ಹೆಂಗ್ರಿ ಕೊಡ್ತೀರಾ ನೀವು? ಒಂದ್ಸಲ 2 ಸಲ ಬಂದ್ಬಿಟ್ಟು ಬೇರೆ ಪಕ್ಷದಿಂದ ಬಂದವ್ರಿಗೆ ಹೆಂಗ್ರಿ ಕೊಡ್ತಾ ಇದ್ದೀರಾ ನೀವು? ನೀವೇನು ಸುಪ್ರೀಂ ಏನ್ರಿ? ಇಲ್ಲ ಅಂದ್ರೆ ರಾಹುಲ್ ಗಾಂಧಿ ಹತ್ರ ಕೇಳಿ ಅಂತೀರಾ ಸರ್? ರಾಹುಲ್ ಗಾಂಧಿ ಹತ್ರ ಹೈಕಮಾಂಡ್ ತೀರ್ಮಾನ ಅಂತೀರಲ್ಲ, ಹೈಕಮಾಂಡ್ ತೀರ್ಮಾನ ಅಂದ್ಮೇಲೆ ನೀವೇನಕ್ಕೆ ಇದ್ದೀರಾ ಇಲ್ಲಿ? ಯುವ ಕಾಂಗ್ರೆಸ್ ಆಗಿರ್ಲಿ, ಜನರಲ್ ಬಾಡಿ ಆಗಿರ್ಲಿ, ಎಲ್ಲ ಕಡೆದು ಎಲ್ಲ 2 ಕ್ಷೇತ್ರ ಜನ ಸೇರಿ ರಾಜೀನಾಮೆ ಕೊಡುವ ಕೆಲಸ ಮಾಡ್ತೀವಿ. ಈ ರೀತಿ ರಾಜೀನಾಮೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಮನೆ ಹಾಕ್ಬೋದಾ ಕಾಂಗ್ರೆಸ್ ಸರ್ಕಾರ? ಹಾಕ್ಲೇಬೇಕು ಸರ್. ನಿಷ್ಠಾವಂತ ಕಾರ್ಯಕರ್ತರಿಗೆ ಬೆಲೆ ಇಲ್ದಂಗೆ ಮಾಡ್ತಾವ್ರಿ ಇವರು. 5-6 ಸರಿ ಕಂಟಿನ್ಯೂ ಗೆದ್ಕೊಂಡ್ ಬಂದವ್ರೆ. 2 ಸತಿ ಗೆದ್ದಿರೋ ಮಂತ್ರಿ ಪಟ್ಟ ಕೊಡ್ತಾವ್ರೆ. BJP-ಯಿಂದ ವಲಸೆ ಬಂದಿರೋ ಕೊಡ್ತಾವ್ರೆ. ನಿಷ್ಠಾವಂತ ಕಾರ್ಯಕರ್ತರಿಗೆ ಬೆಲೆ ಇಲ್ವಾ? 40 ವರ್ಷ ಭ್ರಷ್ಟಾಚಾರ ಇಲ್ಲದ ಹಾಗೂ ಎಲ್ಲ ವಿಜಯನಗರ ಯೂತ್ ಕಾಂಗ್ರೆಸ್ ಅವ್ರು ಎಲ್ಲರೂ ರಾಜೀನಾಮೆ ಕೊಡ್ತಾ ಇದೀವಿ. ವಿಜಯನಗರ ಗೋವಿಂದರಾಜನಗರ ಕ್ಷೇತ್ರ ಕೃಷ್ಣಪ್ಪ ಅವರು ಮತ್ತೆ ಪ್ರಿಯಕೃಷ್ಣ ಅವರಿಗೆ ಒಟ್ನಲ್ಲಿ ಮಿನಿಸ್ಟರ್ ಪೋಸ್ಟ್ ಕೊಡ್ಲೇಬೇಕು. ನಿಷ್ಠಾವಂತ ಕಾರ್ಯಕರ್ತರಿಗೆ ಮತ್ತೆ MLA ಬೆಲೆನೇ ಇಲ್ವಾ? ಏನ್ ಮಾಡ್ತಾರೆ ನಮ್ ಡಿ ಕೆ? ಕೊಡ್ರಿ ನಮ್ ನಿಷ್ಠಾವಂತ. ದಿನಗಳಲ್ಲಿ ಗೋವಿಂದರಾಜನಗರ ವಿಜಯನಗರ ಕ್ಷೇತ್ರದಲ್ಲಿ ತಕ್ಕ ಪಾಠ ಕಲಿಸ್ತೀವಿ ಅವರಿಗೆ, DK ಅವರಿಗೆ. ಸಚಿವ ಸ್ಥಾನ ಕೊಳ್ಳೇಬೇಕು. ಯಾಕಂದ್ರೆ 224 ಕ್ಷೇತ್ರದಲ್ಲಿ ಯಾರಾದರೂ ಪ್ರಾಮಾಣಿಕವಾಗಿ MLA ಅವರು ಇದ್ದಾರೆ ಅಂದ್ರೆ ಮಾನ್ಯ ಪ್ರಿಯಾ ಕೃಷ್ಣ ಹಾಗೂ ಕೃಷ್ಣಪ್ಪ ಅವರು MLA ಅವ್ರಿಗೆ ಹೈಕಮಾಂಡ್ ಕೊಡಲ್ಲ ಅಂತ ರೋಲ್ ಕಾಲ್ ಕೊಡೋರಿಗೆ ಕೊಡ್ತಾರೆ. ಹೈಕಮಾಂಡ್ ಯಾರಿಗೆ ಕೊಡ್ತದೆ? ಶಿಕ್ಷಣಕ್ಕೆ, ಹಾಸ್ಪಿಟಲ್ಗಳಿಗೆ, ಸಾವಿರಾರು ಮಕ್ಕಳಿಗೆ ಒಳ್ಳೆತನ ಕೊಡ್ತಾ ಇದಾರಲ್ಲ ಅಂತವ್ರಿಗೆ ಕೊಡಲ್ಲ. ಸೂಟ್ ಕೇಸ್ ಯಾರು ಕೊಡ್ತಾರೆ ಅವ್ರಿಗೆ ಮಳೆ ಆಗ್ತದೆ. ಹೈಕಮಾಂಡ್ ಇದು. ಈ ಹೈಕಮಾಂಡ್ಗೆ ಧಿಕ್ಕಾರ. ಈಗ ನಾವು ಎಲ್ಲ ಸೇರಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಆದರೆ ನಾವು ಎಲ್ಲರೂ ಬಂದು ರಾಜೀನಾಮೆ ಕೊಡ್ತೀವಿ. ಎಲ್ಲ ಕಾರ್ಯಕರ್ತರು ನಾವು ರಾಜೀನಾಮೆ ಕೊಡ್ತೀವಿ. ಇವಾಗ ಬಂದ್ಬಿಟ್ಟು ಹಾಕ್ತೀವಿ, ಅಲ್ಲಿ ಬಂದ್ಬಿಟ್ಟು ಯಾರಿಗೂ ಪ್ರಮಾಣ ಕೊಡಲ್ಲ. ಇದು ವಾದ. ಕಾರ್ಯಕರ್ತರಿಗೆ ಮೋಸ ಮಾಡಬೇಡಿ. DK ಶಿವಕುಮಾರ್ ಅವರೇ, ಕಾರ್ಯಕರ್ತರಿಗೆ ಮೋಸ ಮಾಡಬೇಡಿ. ನಿಮ್ಗೆ ಏನು ದೋಷ ಇಟ್ಕೊಂಡ್ಬೇಡಿ. ಸ್ವಂತ ದುಡ್ಡು ಹಾಕೊಂಡು ರಾಜಕೀಯ ಮಾಡ್ತಾರವರು ನಮ್ಮ ಯಜಮಾನ್ರು. ಆಯ್ತಾ? ಬಡವ್ರ ಮಕ್ಳಿಗೆ ಸ್ಕೂಲ್ಗಾಗ್ಲಿ, ಒಂದು ಹಾಸ್ಪಿಟ್ಲ್ಗಾಗ್ಲಿ ಎಲ್ಲಾನು ಮಾಡ್ತಾ ಇದ್ದಾರೆ. ಬಟ್ ನೀವು ಯಾಕೆ ನಮ್ಮ ಸಾಹೇಬ್ರಿಗೆ ಯಾಕೆ ಸಚಿವ ಸ್ಥಾನ ನೀವು ಕೊಡ್ತಾ ಇಲ್ಲ? ಯಾಕೆ? ಪಕ್ಷ ಬಿಟ್ಟು ಪಕ್ಷ ಏನೋ ಕೆಲಸ ಮಾಡಿದಾರಾ? BJP ಕಾರಿದಾರಾ? JDS ಕಾರಿದಾರಾ? ಸ್ವಂತ ಕಾಂಗ್ರೆಸ್ಸಲ್ಲಿ ನಿಂತ್ಕೊಂಡು ಇಷ್ಟು ಅಂತ ಹೈಕಮಾಂಡರ್ಗೆ ಏನೋ ರೋಲ್ ಕಾಲ್ ಕೊಡ್ಬೇಕಾ? ಅದನ್ನು ಹೇಳಿ ಮಾಡ್ತೀವಿ. ನಿಮ್ಗೆ ಏನೋ ಮಾಮ ಕೆಲಸ ಮಾಡ್ಬೇಕಾ? ಮಾಮ ಕೆಲಸ ಮಾಡಿದ್ರೆ ನೀವು ಕೊಡೋದಾ? ಯಾಕೆ ಕೊಡ್ತಾ ಇಲ್ಲ? ಸ್ವಂತ ದುಡ್ಡು ಹಾಕೊಂಡು ಮಾಡ್ತಾ ಇದ್ದಾರೆ. ಎಲ್ಲರನ್ನು ಒಂದಾಗಿ ಕೂಡಿಸ್ತಾ ಇದ್ದಾರೆ. ಎಲ್ಲರೂ ವಿಜಯನಗರ ಕಟ್ತಾ ಇದ್ದಾರೆ, ಗೋವಿಂದನಗರ ಮಾಡ್ತಾ ಇದ್ದಾರೆ. ಎಲ್ಲ ಕೆಲಸ ಬಡವ್ರಿಗೆ ಏನೇನು ಬೇಕು ಎಲ್ಲ ಮಾಡ್ತಾ ಇದ್ದಾರೆ. ನೀವು ಯಾಕೆ ಸಚಿವ ಸ್ಥಾನ ಕೊಡ್ತಾ ಇಲ್ಲ? ಒಳ್ಳೆಯವ್ರಿಗೆ ನೀವು ಕೊಡಲ್ವಾ? ಒಳ್ಳೆಯವ್ರ ಕಾಲ ಇಲ್ವಾ? ಯಾಕೆ? ಒಳ್ಳೆಯ ಸ್ಥಾನ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ನೀವು ದಯವಿಟ್ಟು DK ಶಿವಕುಮಾರ್ಗೆ ನಾವು ಹೇಳ್ತಾ ಇರೋದು ಒಂದೇ ಒಂದು ಮಾತು ಏನಂದರೆ, ಒಳ್ಳೆಯವರು ಒಳ್ಳೆ ಸ್ಥಾನದಲ್ಲಿದ್ದಾರೆ, ಅವರಿಗೆ ನೀವು ಒಂದು ಸಚಿವ ಸ್ಥಾನ ಕೊಡಬೇಕು. ನಿಮ್ಮನ್ನ ಕೈ ಎತ್ತು ಮುಗಿಯೋಕ್ಕೂ ನಾವು ರೆಡಿ, ಹೋರಾಟ ಮಾಡೋಕ್ಕೂ ನಾವು ರೆಡಿ. ಇನ್ನು ಇದು ಕಮ್ಮಿ. ಇನ್ನು ಜಾಸ್ತಿ ಮಾಡಬೇಕಂದ್ರೆ ನಿಮ್ಮ ಇಷ್ಟ, ನೀವು ಮಾಡಿ. ನಾವು ಜಾಸ್ತಿ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಇನ್ನು ಹೋರಾಟ ಮಾಡಬೇಕಾ, ಗಟ್ಟಿಯಾಗಿ ಮಾಡಬೇಕಾ, ನಾವು ಮಾಡ್ತೀವಿ. ಈ ಕೂಡಲೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಗೋವಿಂದರಾಜನಗರ ಕ್ಷೇತ್ರ ಮತ್ತು ವಿಜಯನಗರ ಕ್ಷೇತ್ರದ ಶಾಸಕರಾದ ಕೃಷ್ಣಪ್ಪ ಅವರು 4 ಬಾರಿ ಶಾಸಕರಾಗಿದ್ದಾರೆ. ಅವ್ರಿಗೆ ಸಚಿವ ಸ್ಥಾನ ಕೈತಪ್ಪಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಹೈಕಮಾಂಡು ಮತ್ತು ಈ ಕೂಡಲೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಇವ್ರಿಗೆ ಸ್ಥಾನ ಕೊಡಲೇಬೇಕು. ಎಲ್ಲ ಪಕ್ಷದವ್ರು ಬಂದವರಿಗೆ ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಸೂಟ್ ಕೇಸ್ ಕೊಟ್ಟವ್ರಿಗೆ ಹೈಕಮಾಂಡ್ ಅವ್ರು ಕೊಟ್ಟಿದ್ದಾರೆ. ಅದು ಬಿಟ್ಬಿಟ್ಟು ನಿಷ್ಠಾವಂತ ಶಾಸಕರು ಇವರು ಇಬ್ಬರೂ ಇಡೀ ಕರ್ನಾಟಕದಲ್ಲಿ 224 ಜನ MLAಗಳಲ್ಲಿ
ಇವ್ರು ಸ್ವಂತ ದುಡ್ಡು ಖರ್ಚು ಮಾಡಿ ಜನಸೇವೆ ಮಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಈ ಕೂಡಲೇ ಇನ್ನ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಇನ್ನ ಉಗ್ರ ಹೋರಾಟ ಮಾಡ್ತಾರೆ. ಸುಮಾರು 5-6 ಬಾರಿ ಶಾಸಕರಾಗಿ ಮತ್ತೆ ನಮ್ಮ ಪ್ರಿಯಾ ಕೃಷ್ಣರವರು 4 ಬಾರಿ ಶಾಸಕರಾಗಿ 2013ರಲ್ಲಿ ಒಂದ್ಸಲ ಕೊಟ್ಟಿದ್ರು. ತದನಂತರ 2023ರಲ್ಲಿ ನಮ್ಮ ಘನಮೆತ್ತ ಸಚಿವರಿಗೆ ಮಾಜಿ ಸಚಿವರಾದ ಶ್ರೀಯುತ ಕೃಷ್ಣಪ್ಪನವರಿಗೆ ಅವಕಾಶ ಕೊಡಲೇಬೇಕಿತ್ತು, ದ್ರೋಹ ಮಾಡಿದ್ದಾರೆ. ಈ ಸಂದರ್ಭ ನಮ್ಮ ಪ್ರಿಯಾ ಕೃಷ್ಣ ಅವ್ರಿಗಾಗಲಿ ಮತ್ತೆ ಕೃಷ್ಣಪ್ಪನವ್ರಿಗೆ ಕೊಡಲೇಬೇಕಿತ್ತು, ಸಚಿವ ಸ್ಥಾನ ಕೊಡಲೇಬೇಕಿತ್ತು, ಕೊಟ್ಟಿಲ್ಲ. ಅದಕ್ಕಾಗಿ ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಾವು 2 ಲಕ್ಷದಿಂದ ಆಗಲ್ಲ, ಸಾಮೂಹಿಕ ರೀತಿಯಲ್ಲಿ ನಾವು ರಾಜೀನಾಮೆ ಕೊಡ್ತೀವಿ.